ಬಿಡಿ. ನಾವು ಮಲ್ಟಿಪ್ಲೆಕ್ಸ್ಗೆ ಹೈಪ್ ಯಾವ ರೇಂಜಿಗೆ ಕೊಟ್ಟಿದ್ದೀವಿ ಅಂದರೆ, ನಮ್ಮ ಕನ್ನಡ ಸಿನಿಮಾದವರು ಸ್ಕ್ರೀನ್ ಕೊಡಿ ಅಂತ ಮಲ್ಟಿಪ್ಲೆಕ್ಸನ್ನು ಬೇಡ್ಕೋಬೇಕಾಗಿ ಬಂದಿದೆ. ಈಗ ರೀಸೆಂಟಾಗಿ ಯುದ್ಧಕಾಂಡ ಅಂತ ಒಂದು ಮೂವಿ ಬಂತು, ನೋಡಿರ್ತೀರ, ಅಜಯ್ ರಾವ್ ಅವ್ರದ್ದು. ಅವರೊಂದು ವೀಡಿಯೋ ಕೂಡ ಮಾಡಾಕಿದ್ರು. ಏನಂತ, ಹಿಂಗೆ ಸ್ಕ್ರೀನ್ ಸಿಗ್ತಾಯಿಲ್ಲ, ಶೋಸ್ನ ಆಟೋಮೆಟಿಕಾಗಿ ಕಟ್ ಮಾಡ್ತಾಯಿದ್ದಾರೆ, ಎಲ್ಲೋ ಒಂದು ಶೋ ಕೊಡ್ತಾಯಿದ್ದಾರೆ, 2 ಶೋ ಕೊಡ್ತಾಯಿದ್ದಾರೆ. ಸೊ ಈಗ ಏನಾಗಿದೆ, ಮಲ್ಟಿಪ್ಲೆಕ್ಸ್ ಅವ್ರು ಹೇಳೋ ಥರ ನಮ್ಮ ಕನ್ನಡ ಸಿನಿಮಾದವ್ರು ಕೇಳೋ ರೇಂಜ್ ಹಿಂಗೆ ಮುಂದೆ ನಡೆದು ಬರೋ ಸಿಂಗಲ್ ಸ್ಕ್ರೀನ್ ಥಿಯೇಟ್ರೆಲ್ಲ ಮುಚ್ಚೋದ್ರೆ ಏನೊಂದು 15-25 30 ದಿನ ಓಡುತ್ತಾ ಮಲ್ಟಿಪ್ಲೆಕ್ಸಲ್ಲಿ ಕನ್ನಡ ಸಿನಿಮಾಗಳು. ಬೇರೆ ಲ್ಯಾಂಗ್ವೇಜ್ದು ಯಾವ್ದಾದ್ರು ಸಿನಿಮಾ ಬಂದರೆ ನಮ್ಮದನ್ನ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಬೇರೆ ಲ್ಯಾಂಗ್ವೇಜ್ನ ಎತ್ತಿ ಮೆರೆಸ್ತಾರೆ. 15 ಶೋಗಳು 20 ಶೋಗಳೆಲ್ಲ ಕೊಟ್ಕೊಂಡು. ಅದೇ ಕನ್ನಡ ಸಿನಿಮಾಗೆ ಒಂದು ಶೋ ಇಲ್ಲ, ಒಂದು ಶೋ.